ಧ್ಯಾನ ಮುದ್ರಾ, ಆಳವಾದ ಉಸಿರಾಟವನ್ನು ಮಾಡ್ತಾ ಇರ್ರಿ. ಡೀಪ್ ಬ್ರೀದಿಂಗ್, ದೀರ್ಘ ಶ್ವಾಸೋಚ್ಛ್ವಾಸ. ನೀವೀಗ ಒಂದು ಕೋಣೆಯಲ್ಲಿ ಕೂತಿದ್ದೀರಿ. ರೂಮ್ ಕಲ್ಪನೆ ಮಾಡಿಕೊಡ್ರಿ. ನಿಮ್ಮದು ಮನೆಯಲ್ಲಿ ರೂಮ್ ಇರ್ಬೋದು, ಯಾವುದೇ ರೂಮ್ ಇರ್ಬೋದು. ಸ್ವಲ್ಪ ಕಲ್ಪನೆ ಮಾಡ್ರಿ. ನಿಮ್ಮ ಎದುರುಗಡೆ ಒಂದು ಟಿವಿ ಇದೆ. ಟಿವಿಯ ರಿಮೋಟ್ ನಿಮ್ಮ ಕೈಯಲ್ಲಿದೆ. ಅದನ್ನು ಆನ್ ಮಾಡಿದಿರಿ. ಈಗ ಟಿವಿಯ ಪರದೆಯ ಮೇಲೆ ನಿಮ್ಮ ಗತ ಜೀವನದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳಾಗಿದೆ ಅದೆಲ್ಲ ಅಲ್ಲಿ ಯಥಾವತ್ತಾಗಿ ಮೂಡಿ ಬರ್ತಾ ಇದೆ. ಸ್ವಲ್ಪ ನೋಡ್ರಿ. ನೆನಪು ಮಾಡಿಕೊಡ್ರಿ. ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳ ಸುರುಳಿಗೆ ಬಿಚ್ಚಬೇಕು. ಯಾವುದು ಕಹಿ ಇರ್ಬೋದು, ಸಿಹಿ ಇರ್ಬೋದು. ಆಗ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ರಿ. ಕಹಿ ಘಟನೆಗಳು ನಡೆದಾಗ ಏನಾಗಿತ್ತು ಅದನ್ನು ಇನ್ನೊಮ್ಮೆ ಅನುಭವಿಸ್ರಿ. ನೋವಿನ ಭಾಗಗಳನ್ನು ನೆನಪು ಮಾಡಿಕೊಳ್ಳ್ರಿ. ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡಾಗ ಏನೆಲ್ಲ ಆಗುತ್ತೆ. ನಿಮ್ಮದು ಹಾರ್ಟ್ ಬೀಟ್ ಹೆಚ್ಚಾಗುತ್ತಾ, BP ಹೆಚ್ಚಾಗುತ್ತಾ, ಬ್ರೀದಿಂಗ್ ರೇಟ್ ಹೆಚ್ಚು ಕಡಿಮೆ ಆಗಿತ್ತಾ, ಅದೆಲ್ಲ ನೆನಪು ಮಾಡಿಕೊಡ್ರಿ. ಅದನ್ನು ಈಗ ಮತ್ತೊಂದು ಸಲ ಅನುಭವಿಸ್ರಿ. ಅದನ್ನು ನೆನಪು ಮಾಡ್ತಾ 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 ಸ್ವಲ್ಪ ಹೊತ್ತಿಗೆ ಅದು ಕಣ್ಮರೆಯಾಗಿ ಹೋಗುತ್ತೆ. ಟಿವಿ ಸ್ಕ್ರೀನ್ ಕಪ್ಪು ಬಿಳುಪ ಬದಲಾವಣೆ ಆಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಿಮ್ದು ಎಲ್ಲ ದೃಶ್ಯಗಳ ಕಣ್ಮರೆ ಆಗಿಬಿಡುತ್ತೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕಣ್ಮರೆ ಆಗುತ್ತೆ. ನಂತರ ಅದು ಹೋಗಿ ಬರೀ ವೈಟ್ ಸ್ಕ್ರೀನ್ ಕಾಣಿಸುತ್ತೆ. ಬಿಳಿ ಪರದೆ ಮಾತ್ರ ಕಾಣಿಸುತ್ತೆ. ಅಂದರೆ ಈ ಕ್ಯಾಸೆಟ್ಟಿನಿಂದ ನಿಮ್ಮ ನೋವಿನ ಭಾಗವನ್ನು ನೀವು ತೆಗೆದುಹಾಕಿದ್ದೀರಿ ಅಂತ ಅರ್ಥ. ಯು ಹ್ಯಾವ್ ಇರೇಜ್ಡ್ ಬಿಟರ್ ಫ್ಯಾಕ್ಟ್ಸ್ ಆಫ್ ದಿ ಲೈಫ್. ಕಹಿ ನೋವಿನ ಪ್ರಸಂಗಗಳನ್ನು ತೆಗೆದುಹಾಕಿದ್ದೀರಿ. ಮತ್ತೊಂದು ಸಲ ನೆನಪು ಮಾಡಿಕೊಡ್ರಿ ನೋವಿನ ಪ್ರಸಂಗಗಳನ್ನು. ಈಗ ನಿಮ್ಮಿಂದ ನೀವು ಹೊರಗಡೆ ಬರ್ರಿ. ಸಾಕ್ಷಿಭಾವ. ಹೊರಗಡೆ ಮೂರನೇ ವ್ಯಕ್ತಿ ಯಾವ ರೀತಿ ನಿಂತು ನೋಡ್ತಿರ್ತಾನೋ ಅದೇ ಥರ ನೋಡೋ ಪ್ರಯತ್ನವನ್ನು ಮಾಡ್ರಿ. ಆವಾಗಲೂ ಸಹಿತ ನೋವಿನ ತೀವ್ರತೆ ಕಡಿಮೆ ಆಗುತ್ತೆ. ಆರ್ಟ್ ಆಫ್ ವಿಟ್ನೆಸ್ಸಿಂಗ್, ಸಾಕ್ಷಿಭಾವ. ಹೀಗಿದ್ದಾನೆ 4-5 ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಟಿವಿ ಸ್ಕ್ರೀನ್ ಮೇಲೆ ನೋಡೋದಿರ್ಬೋದು, ಹೊರಗಡೆ ಬಂದು ನೋಡೋದಿರ್ಬೋದು. ಇದನ್ನು ಪುನಃ ಯಾವಾಗೆಲ್ಲ ಕಹಿ ಘಟನೆಗಳಿರ್ತಾವೋ ಆವಾಗ ಇದನ್ನು ನೋಡೋ ಪ್ರಯತ್ನವನ್ನು ಮಾಡಿರಿ. ಪ್ರತಿ ಕ್ಷಣ ಶಾಂತವಾಗಿರಬೇಕಾದ್ರೆ ನಮಗೆ ಸಂತೋಷಕರ ಪ್ರಸಂಗಗಳನ್ನು ಮಾತ್ರ ನೆನಪು ಮಾಡ್ಕೋಬೇಕು.
ಕನಿಷ್ಠ ಏನಿಲ್ಲಪ್ಪ, ನನ್ನ ಜೀವನದೊಳಗೆ ಸಂತೋಷದ ಕ್ಷಣನೇ ಇಲ್ರಿ ಅಂತ ಏನಿಲ್ಲ. ಕನಿಷ್ಠ ಬಾಲ್ಯದ ಕ್ಷಣಗಳನ್ನು, ಎಲ್ಲೇ ಪಿಕ್ನಿಕ್ ಹೋಗಿದ್ವಿ, ಗೆಳೆಯರೊಡನೆ ಆಟ ಆಡಿದ್ವಿ, ಅಂಥ ಘಟನೆಗಳನ್ನಾದರೂ ನೆನಪು ಮಾಡ್ಕೋಬೇಕು. ಕನಿಷ್ಠ ಸಂತೋಷದ ಕ್ಷಣಗಳನ್ನು ಮೆಲುಕು ಹಾಕ್ತಿರ್ಬೇಕು. ಅವಾಗ ಬಿ ಪಿ ಇರ್ಬೋದು, ಚಿಂತೆ ಇರ್ಬೋದು, ಬೇಸರ ಇರ್ಬೋದು, ಹೊಟ್ಟೆಯಲ್ಲಿ ಉರಿ ಇರ್ಬೋದು, ಬೆವರುವಿಕೆ ಇರ್ಬೋದು, ಎಲ್ಲಾನೂ ಕಡಿಮೆ ಆಗುತ್ತೆ. ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್, ದೀರ್ಘ ಶ್ವಾಸೋಚ್ಛ್ವಾಸ. ಪ್ರಾಣಮುದ್ರ.